ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಪರಿಷತ್ ಸಭಾಪತಿ ಹುದ್ದೆ ಮೇಲೆ ಕಣ್ಣಿಟ್ಟಿದೆ. ಪರಿಷತ್ ಸಭಾಪತಿ ಹುದ್ದೆ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಹೊರಟ್ಟಿ ನಡೆಯ ಬಗ್ಗೆ ಅಸಮಾಧಾನ ಇದೆ ಕಾಂಗ್ರೆಸ್ ನಾಯಕರಿಗೆ. ಸಿಟಿ ರವಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನಾಯಕರೀಗ ತಿರುಗಿ ಬಿದ್ದಿದ್ದು ಸಭಾಪತಿ ಸ್ಥಾನದಲ್ಲಿ ಹೊರಟ್ಟಿ ಮುಂದುವರಿಸಬಾರದು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಬಜೆಟ್ ಅಧಿವೇಶನದ ವೇಳೆಯೇ ಸಭಾಪತಿ ಬದಲಾವಣೆಗೆ ರಣತಂತ್ರ ರೂಪಿಸಿದ್ದಾರೆ. ಈ ತಿಂಗಳಾಂತ್ಯದಲ್ಲಿ ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಹುಮತ 4 ಸ್ಥಾನಗಳ ನಾಮನಿರ್ದೇಶನ ಆದ ಮೇಲೆ ಕಾಂಗ್ರೆಸ್ಗೆ ಬಹುಮತ ಸಂಖ್ಯಾಬಲ 37ಕ್ಕೆ ಇರುತ್ತೆ. ಮೈತ್ರಿ ಸದಸ್ಯರ ಬಲಾಬಲ ಪರಿಷತ್ನಲ್ಲಿ 37 ಸ್ಥಾನಗಳಿಗೆ ಕುಸಿಯುತ್ತೆ. ಕಾಂಗ್ರೆಸ್ಸಿಗೆ ಪರಿಷತ್ನಲ್ಲಿ ಬಹುಮತಕ್ಕೆ ಒಬ್ಬ ಸದಸ್ಯನ ಕೊರತೆ ಇರುತ್ತೆ. ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬೆಂಬಲಿಸುವ ಸಾಧ್ಯತೆ ಇರೋದ್ರಿಂದ ಇದರ ಆಧಾರದಲ್ಲಿ ಸಭಾಪತಿ ಬದಲಾವಣೆಗೆ ಲೆಕ್ಕಾಚಾರ ಹಾಕಿದೆ ಕಾಂಗ್ರೆಸ್. ಶೀಘ್ರದಲ್ಲೇ ಸಭಾಪತಿ ಹೊರಟ್ಟಿಗೆ ಸಂಖ್ಯಾಬಲದ ಕೊರತೆಯ ಮನವರಿಕೆ. ಹೊರಟ್ಟಿ ಹಿರಿತನ ಅನುಭವಕ್ಕೆ ಬೆಲೆ ಕೊಟ್ಟು ರಾಜೀನಾಮೆಗೆ ಅವಕಾಶ. ಹಾಲಿ ಸದಸ್ಯರ ಬಲಾಬಲಗಳನ್ನ ನೀವು ನೋಡ್ತಾ ಇದ್ರೆ ಬಹುಮತ ಬೇಕು ಅಂದ್ರೆ 38 ಬೇಕು. ಕಾಂಗ್ರೆಸ್ ಹತ್ರ 33 ಇದೆ, ಬಿಜೆಪಿ ಹತ್ರ 30 ಇದೆ, ಜೆಡಿಎಸ್ ಹತ್ರ 8 ಇದೆ, ಪಕ್ಷೇತರ 1, ಖಾಲಿ ಇರೋದು 3. ಖಾಲಿ ಇರೋ ಸ್ಥಾನಗಳು ತುಂಬಿದ ನಂತರ ಕಾಂಗ್ರೆಸ್ 37ಕ್ಕೆ ಬರುತ್ತೆ, ಬಿಜೆಪಿ 30 ಇರುತ್ತೆ, ಜೆಡಿಎಸ್ 7 ಆಗುತ್ತೆ, ಪಕ್ಷೇತರ 1. ಬಹುಮತ ಬೇಕು ಅಂತ ಹೇಳಿದ್ರೆ 1 ಸ್ಥಾನ ಬರಬೇಕು. ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಬೆಂಬಲಿಸೋ ಸಾಧ್ಯತೆ ಇರೋದ್ರಿಂದ ಬಹುಮತ 38ಕ್ಕೆ ಬರುತ್ತೆ. ಮತ್ತೊಂದ್ಸಲ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಹೊರಟ್ಟಿ ಅವರ ಬದಲಾವಣೆಗೆ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಂಡಿದೆ. ಓವರ್ ಆಲ್ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಹಸನ ಏನಿದೆ ಅಲ್ಲಿಂದ ಇವತ್ತಿನ ಕಾಂಗ್ರೆಸ್ನ ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ಇದು ತುಂಬ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಈಗ ಲಖನ್ ಜಾರಕಿಹೊಳಿ ಅವ್ರನ್ನ ಕಾಂಗ್ರೆಸ್ ಬೆಂಬಲಕ್ಕೆ ಅಂತಕ್ಕಂಥದ್ದು ನೀವು ಆ ಗ್ರೂಪಲ್ಲಿ ಹಾಕಿದ್ರೆ, ನೀವು ಹೊರಟ್ಟಿ ಅವರ ವಿರುದ್ಧ ಕಾಂಗ್ರೆಸ್ ಸಭಾಪತಿ ಸ್ಥಾನದಿಂದ ಅವರನ್ನ ಕೆಳಗಿಳಿಸ್ತಾ ಇರೋದು ಯಾಕೆ? ಒಂದು ವೇಳೆ ನಾಳೆ ಕೆಳಗಿಳಿಸುತ್ತೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, ರೂಲಿಂಗ್ ಪ್ರತಿಕೂಲವಾಗಿ ಕೊಟ್ಟರು ಅಂತ. ಹಾಗಿರುವ ಸಂದರ್ಭದಲ್ಲಿ ಲಖನ್ ಜಾರಕಿಹೊಳಿ ಹೇಗೆ ಹೋಗಿ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾರೆ? ಯಾಕಂದರೆ ಲಖನ್ ಜಾರಕಿಹೊಳಿ, ಸತೀಶ್, ರಮೇಶ್, ಬಾಲಚಂದ್ರ ಫೈಟ್ ಇರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಹೀಗಾಗಿ ಇದು ಅಷ್ಟೊಂದು ಸುಲಭ ಅಲ್ಲ. ಬಿಜೆಪಿ ಮತ್ತು JDS ಹೆಂಗೆ ಪ್ಲ್ಯಾನ್ ಮಾಡುತ್ತೆ, ಕಾಂಗ್ರೆಸ್ JDSನ ಯಾವುದಾದ್ರೂ ಸದಸ್ಯರನ್ನು ಅಬ್ಸ್ಟೇನ್ ಮಾಡಿಸಲು ಯಶಸ್ವಿ ಆಗುತ್ತಾ? ಯಾಕಂದರೆ ಸಿದ್ದರಾಮಯ್ಯನವರ ಜೊತೆ ಬಸವರಾಜ ಹೊರಟ್ಟಿಯವರ ಸಂಬಂಧ ಮೊದಲಿಂದಲೂ ಕೂಡ ಚೆನ್ನಾಗಿದ್ದೇ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಪ್ರಕರಣದ ನಂತರ ಅವರು ನೀಡಿರ್ತಕ್ಕಂಥ ರೂಲಿಂಗ್ನ ಕಾರಣದಿಂದ DK ಶಿವಕುಮಾರ್ ಬೇಸರಗೊಂಡಿದ್ದಾರೆ ಅಂತಕ್ಕಂಥದ್ದು ಬರ್ತಾ ಇರ್ತಕ್ಕಂಥ ಸುದ್ದಿ. ನಾಳೆ ಸ್ಥಾನಗಳು ತುಂಬಿದ ನಂತರ ಕಾಂಗ್ರೆಸ್ಗೆ ಬಹುಮತ ಬರುವ ಸಾಧ್ಯತೆ ಇದ್ದಾಗ ಸಭಾಪತಿ ತಮ್ಮವರು ಇರಬೇಕು ಅನ್ನೋದನ್ನು ಸರ್ಕಾರಗಳು ಬಯಸೋದು ಸಹಜ. ಆದರೆ ಆಗ ಯಾರನ್ನ ಅಬ್ಸ್ಟೇನ್ ಮಾಡ್ತಾರೆ? ಅದರಲ್ಲಿ ಇನ್ನೊಂದು ಪಾಲಿಟಿಕ್ಸ್ ಕೂಡ ಇದೆ. JDSನ ವಿಧಾನಸಭಾ ಸದಸ್ಯರಿಗೆ DK ಶಿವಕುಮಾರ್ ಗಾಳ ಹಾಕಿದ್ದಾರೆ ಅನ್ನುವ ಸುದ್ದಿ ಇರುವಾಗ ಕೆಲ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಪಕ್ಷಾಂತರ ಅಥವಾ ಅಬ್ಸ್ಟೇನ್ ಮಾಡಿಸುವಲ್ಲಿ ಈಗ ಲಖನ್ ಜಾರಕಿಹೊಳಿ ಅವರನ್ನ ಹೋಲಿಸ್ಕೊಳ್ಳೋದಕ್ಕಿಂತ JDS ನಾಯಕರನ್ನು ಹೋಲಿಸ್ಕೊಳ್ಳೋದು ಜಾಸ್ತಿ ಈಸಿ ಅನ್ನಿಸ್ತಿದೆಯಾ ಕಾಂಗ್ರೆಸ್ ಪಾಲಿಗೆ? ಇಫ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಸ್ ಅ ಪಾಯಿಂಟ್ ಆಫ್ ಕಂಟೆನ್ಷನ್, ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಪರವಾಗಿ ನಿಲ್ಲುವ ಸಾಧ್ಯತೆಗಳು ಕಡಿಮೆ. ಆಗ JDSನ ಕೆಲವರನ್ನ ಅಬ್ಸ್ಟೇನ್ ಮಾಡಿಸುವ ಪ್ರಯತ್ನವನ್ನ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಅದು ಈ ಮುಂದಿನ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಈ ವಿಷಯ ಬರುತ್ತೆ ಹೊರತು ಈಗ ನಾಳೆ ಅಧಿವೇಶನ ಸೇರೋವರೆಗೆ ಈ ವಿಷಯ ಏನು ಚರ್ಚೆಗೆ ಬರಲ್ಲ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.